ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಕೂಡ ಸಿಕ್ಕಾಬಟ್ಟೆ ಚೆನ್ನಾಗಿದ್ದೀನಿ. ಆ್ಯಂಡ್ ಎಲ್ರಿಗೂ ಕೂಡ ಮೇಘನಾ ಯು ಶಂಕರಕಟ್ಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ರಿಪೋರ್ಟಿಂಗ್ ಡೇ ಹೇಗಿತ್ತು ಅನ್ನೋದನ್ನು ಹಾಗೆ ಹೇಳ್ತಾ ಹೋಗ್ತೀನಿ. ಸೊ ಆ್ಯಸ್ ಯೂಶುವಲ್ ಇವತ್ತು ಕೂಡ ಅಲಾರಾಮ್ ಇಟ್ಟಿದ್ದು 4:30ಗೆ ಎದ್ದಿದ್ದು 5ಗೆ. ಬಟ್ ಎದ್ದು ಇವತ್ತು ಅಂದರೆ ತಲೆಸ್ನಾನ ಮಾಡಿದ್ದಾಯಿತು. ತಲೆಸ್ನಾನ ಮಾಡಿಕೊಂಡು ಇನ್ನೇನು ಬೆಳಗ್ಗೆ ಇವತ್ತು ಬಿಸಿನೀರು ಕೂಡ ಕುಡಿಲಿಲ್ಲ, ತಣ್ಣೀರು ಕುಡ್ಕೊಂಡು ಆಫೀಸಿಗೆ ಇವತ್ತು ಶಾರ್ಪ್ 7ಗೆ ಇದೆ. ನೆನ್ನೆ ಆದರೂ 7:02 ಆಗಿತ್ತು, ಇವತ್ತು ಶಾರ್ಪ್ 7ಗೆ ಇದಾಯಿತು. ಸೊ ಅಲ್ಲಿದ್ದು ಅಲ್ಲಿಂದ ಇವತ್ತು ರಿಪೋರ್ಟಿಂಗು ಇವತ್ತು ಕ್ರೈಮ್ ಡಿಪಾರ್ಟ್ಮೆಂಟ್ ಕಡೆ ಕಳಿಸಿದ್ರು ರಿಪೋರ್ಟಿಂಗಿಗೆ. ಫಸ್ಟು ಏನು ಪೊಲೀಸ್ ಕಮಿಷನ್ ಆಫೀಸ್ ಇದೆ ಬೆಂಗಳೂರಲ್ಲಿ, ಅಲ್ಲಿಗೆ ಹೋಗಿದ್ದಾಯಿತು. ಅಲ್ಲಿ ಹೋಗಿ ಒಂದಷ್ಟು ಹೊತ್ತು ವೆಯ್ಟ್ ಮಾಡಿ ಅದಾದ ನಂತರ ನಮ್ಮ ಬೆಂಗಳೂರಿನ ಉಪ್ಪಾರ್ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿಗೆ ಹೋಗಿದ್ದು. ಅಲ್ಲೇನಿತ್ತಪ್ಪ ಅಂದರೆ ಒಂದು ಆಕ್ಸಿಡೆಂಟ್ ಆಗಿತ್ತು ನಿನ್ನೆ ನೈಟ್ 8:30ಗೆ ಆಗಿರೋದು. ಚಂದನ ಅನ್ನೋ ಹುಡುಗಿ ಇನ್ನು ಜಸ್ಟ್ 21 ಇಯರ್ಸ್ ಓಲ್ಡ್ ಗರ್ಲ್. ಅವರು ಬಂದು ಏನು ಮಾಡ್ತಾರೆ ಅಂದರೆ ಸ್ಕೂಟಿಲಿ ಹೋಗ್ತಾ ಇರ್ತಾರೆ, ಅವ್ರ ಜೊತೆ ಇನ್ನೊಂದು ಹುಡುಗಿ ಕೂಡ ಇರತ್ತೆ. ಸಡನ್ನಾಗಿ ಏನು ಟರ್ನ್ ತಗೋಬಿಡ್ತಾರೆ. ಆ್ಯಂಡ್ ಹಿಂದೆ ವೆಂಕಟೇಶ್ ಅನ್ನುವಂತಹ 27 ವರ್ಷದ ಹುಡುಗ ಯುವಕ ಬರ್ತಾ ಇರ್ತಾರೆ. ಅವರು ಬಂದು ಇವ್ರೇನು ಸಡನ್ನಾಗಿ ಟರ್ನ್ ತೊಗೊಂಡ್ರಲ್ಲ, ಟರ್ನ್ ತೊಗೊಳಕ್ಕೂ ಹಿಂದೆ ಹೆಲ್ಮೆಟ್ ಬೇರೆ ಹಾಕಿರಲಿಲ್ಲ, ಅದರಲ್ಲೂ ಸ್ಪೀಡಲ್ಲಿದ್ದರು. ಬಂದಿದೆ ಸ್ಕೂಟಿಗೆ ಡಿಕ್ಕಿ ಹೊಡೆದಿದ್ದಾರೆ. ಬಿಕಾಸ್ ಅದು ತಪ್ಪಿದ್ದು ಹುಡುಗಿರ್ದೆ, ಯಾಕಂದರೆ ಅವರು ಸಡನ್ ಟರ್ನ್ ತೊಗೊಂಡಿದ್ದಾರೆ. ಆ್ಯಂಡ್ ಅವರು ಏನು ಹಿಂದೆ ವೆಂಕಟೇಶನ್ ಅವರು 27 ಇಯರ್ಸ್ ಓಲ್ಡ್ ಏನಿದ್ದಾರೆ ಅವರು ತಗೊಂಡು ಬರಬೇಕಾದ್ರೆ ಇನ್ನೇನು ತಲೆಗೆ ಸಿಕ್ಕಾಬಡೆ ಪೆಟ್ಟು ಅಲ್ಲೇ ಇನ್ನೇನು ರಸ್ತೆ ಮಧ್ಯೆ ಹೋಗುವಾಗೇ ಎಕ್ಸ್ಪೈರ್ಡ್ ಆಗಿದ್ದಾರೆ. ಆ್ಯಂಡ್ ಚಂದನ ಅನ್ನೋರಿಗೆ ತೀವ್ರವಾಗಿ ಪೆಟ್ಟು ಬಿದ್ದಿರೋದ್ರ ಜೊತೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಈ ವಿಚಾರವಾಗಿ ಒಂದಷ್ಟು ಎಲ್ಲ ಮೀಡಿಯಾದವರು ಬಂದಿದ್ರು, ಪ್ರೆಸ್ ಮೀಟ್ ಇತ್ತು. ಸೊ ಕ್ರೈಮ್ ರಿಲೇಟೆಡ್ ರಿಪೋರ್ಟು ಹೀಗಿತ್ತು. ಆ್ಯಂಡ್ ಮತ್ತೇನು SIRದು ಒಂದು ಅಪ್ಡೇಟ್ಸ್ ಇತ್ತು. ಲೈಕ್ BJP ಅವರು ಅವ್ರ ವಿರುದ್ಧವಾಗಿ ಅಂದರೆ ಕಾಂಗ್ರೆಸ್ ವಿರುದ್ಧವಾಗಿ SIR ಚಟುವಟಿಕೆಗಳ ವಿರುದ್ಧವಾಗಿ SIR ಪರಿಷ್ಕರಣೆಯನ್ನು ಹೆಂಗೆ ಸಾಧ್ಯನೋ, ಎಷ್ಟೆಷ್ಟು ಲೋಪದೋಷಗಳನ್ನು ಹುಡುಕೋದಕ್ಕೆ ಸಾಧ್ಯನೋ ಅಷ್ಟೂ ಲೋಪದೋಷಗಳನ್ನು ಹುಡುಕಿ ಕಂಪ್ಲೇಂಟನ್ನು ಮಾಡ್ತಾ ಇದ್ದಾರೆ. ಬಟ್ ನೋ ಯೂಸ್ ಅನ್ನೋ ಥರ ಆಗಿದೆ. ಆ್ಯಂಡ್ ಅದು ಕೂಡ ಇವತ್ತು ಮಾರ್ನಿಂಗ್ ಇತ್ತು. ಆ್ಯಂಡ್ ಅದಕ್ಕೂ ಮುಂಚೆ ನಾವು ಹೇಳಿದ್ವಲ್ಲ, ಫಸ್ಟು ಮಲ್ಲೇಶ್ವರಮಲ್ಲಿ ಒಂದು ಏರಿಯಾಗೆ ಹೋಗಿದ್ವಿ. ಅಲ್ಲಿ ಗಂಗಮ್ಮ ಅಂತ ಆ ದೇವಸ್ಥಾನಕ್ಕೆ ಹೋಗಿ ಹಾಗೆ ಕೈ ಮುಕ್ಕೊಂಡು ಸರ್ ಇದ್ರಲ್ಲ ಅವರು ದೇವಸ್ಥಾನಕ್ಕೆ ಹೋದ್ರು. ಸೊ ನಾನು ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಅಲ್ಲೇ ಮತ್ತೆ ಇಡ್ಲಿ ಆ್ಯಂಡ್ ವಡೆ ತಿಂದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ 2 ತಟ್ಟೆ ಇಡ್ಲಿ 2 ಉದ್ದಿನ ವಡೆಗೆ ಬರೀ 50 ರೂಪೀಸ್. ಐ ಥಿಂಕ್ ಬೆಂಗಳೂರಲ್ಲಿ ತಿಂದಿದ್ದು ಇಷ್ಟು ದಿನಕ್ಕೆ ತುಂಬ ಪ್ರೈಸ್ ವರ್ತ್ ಅನಿಸಿದ್ದು ಅದೇ ಪ್ಲೇಸಲ್ಲಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಂದ ಮುಗಿಸ್ಕೊಂಡು ಬೆಂಗಳೂರು ಏನು ಕಮಿಷನರ್ ಆಫೀಸ್ ಇರುತ್ತೆ ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದಾದಮೇಲೆ ಅದೇನು ಅವ್ರದ್ದು ಬೈಟ್ಸ್ ಇತ್ತು, ಬೈಟ್ಸ್ಗಳನ್ನ ತೊಗೊಂಡು ಮತ್ತೆ ನಾವು ಬಂದು ಏನು ನಮ್ಮ ಚಾನಲ್ ಹತ್ರ ಬಂದ್ವಿ. ಅಲ್ಲೊಂದು ಲೈವ್ ಪ್ರೋಗ್ರಾಮ್ ಇತ್ತು. ಲೈವ್ ಪ್ರೋಗ್ರಾಮ್ನ ಮುಗಿಸ್ಕೊಂಡು ಹಾಗೆ ನಾವು ಆಫೀಸ್ ಒಳಗೆ ಹೋಗಿ ಇವತ್ತು ಏನಾಯಿತು ಅನ್ನೋದನ್ನ ಒಂದಷ್ಟು ಅಪ್ಡೇಟ್ಸ್ಗಳನ್ನ ಮಾಡೋದ್ರ ಮುಖಾಂತರ ಒಂದಷ್ಟು ಏನು ಬೆಳಗಿಂದ ಏನೇನೆಲ್ಲ ಮಾಡಿದ್ವಿ ಅನ್ನೋದನ್ನ ರಿಪೋರ್ಟ್ ಥರ ರೆಡಿ ಮಾಡಿ ಟೈಪ್ ಮಾಡಿ ಕೊಟ್ಟಿದ್ದು ಆಯಿತು. ಆ್ಯಂಡ್ ಕರೆಕ್ಷನ್ ಮುಗಿಸ್ಕೊಂಡು ನಾನು ಸೀದಾ ಇವತ್ತು PGಗೆ ಬಂದೆ. ಆ್ಯಂಡ್ PGಗೆ ಎಷ್ಟೇ ಬೇಗ ಬಂದು ಹೇಗೆ ಫ್ರೆಶ್ ಅಪ್ ಆಗಿ ಹೇಗೆ ಸ್ನಾನ ಮಾಡ್ಕೊಂಡು ಮಲಗಬೇಕು ಅಂದ್ರೂ 9-10 ಗಂಟೆ ಆಗೇ ಹೋಗ್ಬಿಡುತ್ತೆ. ಮತ್ತೆ ಆಸ್ ಯೂಶುವಲ್ ಬೆಳಗ್ಗೆ ಅದೇ ಎದ್ದು ಅದೇ ಮಲಗು ಇದೇ ಆಗೋಯ್ತು. ಆ್ಯಂಡ್ ಬೆಂಗಳೂರಲ್ಲಂತೂ ಸ್ಟಿಲ್ ಫುಟ್ಪಾತ್ ತೆರವು ಕಾರ್ಯಾಚರಣೆ ಇನ್ನೂ ನಡೀತಾನೆ ಇದೆ. ಅದಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಹೋರಾಟವನ್ನು ಮಾಡ್ತಾನೆ ಇದ್ದಾರೆ. ಹಾಗೆ ಅವರವರ ಅಳಲನ್ನು ದುಃಖವನ್ನು ತೋಡ್ಕೊಳ್ತಾನೆ ಇದ್ದಾರೆ. ಬಟ್ ಕೆಲವೊಬ್ಬರಿಗೆ ಆಯಾ ಕ್ಷೇತ್ರದ ಒಂದು ರಾಜಕಾರಣಿಗಳು ಏನಿರ್ತಾರೆ, ಕೆಲವೊಬ್ಬರಿಗೆ ಅವರಿಗೆ ಮಾರ್ಕೆಟ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಬಟ್ ಕೆಲವೊಂದು ಸ್ಥಳದಲ್ಲಿ ಇನ್ನೂ ಯಾವುದೇ ರೀತಿಯ ಪರ್ಯಾಯ ಮಾರ್ಗವನ್ನು, ಪರ್ಯಾಯ ವ್ಯವಸ್ಥೆಯನ್ನು, ಪರ್ಯಾಯ ದಾರಿಯನ್ನು ಹುಡುಕಿ ಕೊಟ್ಟಿಲ್ಲ. ಇದು ಇವತ್ತಿನ ನನ್ನ ಅಪ್ಡೇಟ್ಸ್. ಆ್ಯಂಡ್ ಇದ್ರ ಜೊತೆಗೆ ಬೆಳಗ್ಗೆ ಏನೆಲ್ಲ ಮಾಡಿದೆ ಅನ್ನೋದನ್ನು ಒಂದಷ್ಟು ವೀಡಿಯೋಸ್ ಹಾಕ್ತೀನಿ, ಹಾಗೆ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ನನ್ನ ಇವತ್ತಿನ ಇಂಟರ್ನ್ಶಿಪ್ ರಿಪೋರ್ಟಿಂಗ್ ಡೇ. ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡ್ಕೊಂಡು
ಕೇಳಿಸ್ತೀಯಾ? ಹಲೋ, ಉಪ್ಪರ್ಪೇಟೆ ಸರ್. ಹೌದಣ್ಣ, ಅದೇ ಭಯ ನನಗೆ. ಅದೇ ಕಾರಣಕ್ಕೆ ಬೇಡ ಅಂದಿದ್ದು ನಾನು. ಅದೇ ಬಗ್ಗೆ ಯಾಕೆ ಸುಮ್ಮನೆ 5,000 ಹಾಕ್ಸಬೇಕು. ಓಕೆ, ಅದಕ್ಕೆ ಸರಿ ಅಣ್ಣ. ಅದಕ್ಕೆ ಅದೇ ನಂದಂತೂ ಈಗೇನು ಪ್ಲಾನ್ ಇಲ್ಲ. ಮತ್ತು ಸುಮ್ಮನೆ ನಮ್ದು ಅದೊಂದಣ, ಯಾಕಂದರೆ ಹ್ಞೂ ಅಣ್ಣ, ಅದಕ್ಕೆ ನಾನು ಅದು ಮತ್ತೆ ಅಲ್ಲಿ 2-3 ಅದನ್ನೇ ಹಾಕೊಂಡಿದ್ದು. ಸೊ ಹಂಗಾಗಿನೇ ಮತ್ತು ಸುಮ್ಮನೆ ಅಲ್ಲ 20-30 ಕಟ್ಟಲೇಬೇಕಲ್ಲಿ. ಅದಕ್ಕೇನೆ. ಯಾಕೆ ಅಲ್ಲ, ಅವರು ಕೊನೆಗೆ ಆಫ್ಟರ್ ದಟ್ ಐ ಶುಡ್ ಪೇ ಅಟ್ಲೀಸ್ಟ್ 2 ಗ್ರಾಮಿಗೆ ಎಕ್ಸ್ಟ್ರಾ ನಾನು ಪೇ ಮಾಡಲೇಬೇಕು. ಅದಕ್ಕೆ ಮತ್ತೆ ಯಾಕಂದರೆ ಆ ಟೈಮಲ್ಲಿ ಮತ್ತೆ ಬ್ರೋ ಕುದುರೆ ನೋಡಿ ಬ್ರೋ, ಹಿಂದೆ ಎಲ್ಲಿ ಬ್ರೋ ಇವರ ಇವರು ಲಾಸ್ಟ್ ಟೈಮ್ ಒಂದು ಇದು ಒಂದು CF ಹಾಕ್ಬೇಕು. ಇದು ಮಾಡಿದ್ರು ನಾನು ನೋಡಿದ ಕೂತ್ಕೊಂಡು ಮಾಡ್ತಿದ್ದಾಗ 5 ರೂಪಾಯಿ ಲಿಸ್ಟು ಬಂದಲ್ಲಿ ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ಕಂಪ್ಲೀಟ್ ಅಪ್ಡೇಟ್ಸ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ಲರೂ ಕೂಡ ವಿಡಿಯೋ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರ್ಯಾರೆಲ್ಲ ವಿಡಿಯೋವನ್ನು ನೋಡ್ತಿದ್ದೀರಾ ಅವಾಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಲವ್ ಯು, ಟೇಕ್ ಕೇರ್, ಬಾಯ್.